ಎಲ್ಲರಿಗೂ ನಮಸ್ತೆ. ನಾನು ಪ್ರತಾಪ್. ವೆಲ್ಕಮ್ ಟು ಮೈ ಚಾನಲ್. ನೀವು ಆಲ್ರೆಡಿ ಈ ವಿಡಿಯೋ ಓಪನ್ ಮಾಡಿದ್ದೀರಾ ಅಂತ ಅಂದರೆ ನಿಮ್ಮಷ್ಟಕ್ಕೆ ನೀವು ಡಿಸೈಡ್ ಮಾಡಿದ್ದೀರಾ ನೀವು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂತ. ಇವಾಗ ಎಲ್ಲರೂ ದುಡ್ಡು ಮಾಡ್ತಾಯಿದ್ದಾರೆ ಯೂಟ್ಯೂಬಲ್ಲಿ, ನೀವು ದುಡ್ಡು ಮಾಡಿ. ಡೈರೆಕ್ಟ್ ಪಾಯಿಂಟ್ಗೆ ಬರ್ತೀನಿ. ಯೂಟ್ಯೂಬ್ ಚಾನಲ್ನ ಹೇಗೆ ಓಪನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ಬೇಸಿಕ್ಕಾಗಿ ಮೊಬೈಲಾರೋ ಇರಬೇಕು, ಅದರಲ್ಲಿ ಇಂಟರ್ನೆಟ್ ಫಂಕ್ಷನಿಂಗ್ ಇರಬೇಕು, ಒಂದು ಕಾಂಟ್ಯಾಕ್ಟ್ ನಂಬರ್ ಇರಬೇಕು. ಬೇಸಿಕ್ಕಾಗಿ ಇವಾಗ ಎಲ್ಲರ ಹತ್ರನೂ ಇರುತ್ತೆ, ಸ್ಮಾರ್ಟ್ಫೋನು, ಇಂಟರ್ನೆಟ್ಟು, ಕಾಂಟ್ಯಾಕ್ಟ್ ನಂಬರು. ಸೊ ಇದು ಬೇಸಿಕ್ಕಾಗಿ ಬೇಕಾಗಿರೋದು. ಫಸ್ಟು ನಾನು ಮೇಲನ್ನು ಹೆಂಗೆ ನೀವು ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕ್ರಿಯೇಟ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪೇ ಯೂಟ್ಯೂಬ್ನ ಓಪನ್ ಮಾಡೋದು. ಸಿಂಪಲ್ಲಾಗಿ ನಿಮ್ಮದು ಜಿಮೇಲ್ ಅಂತ ಇರುತ್ತೆ. ಜಿಮೇಲ್ಗೆ ಓಪನ್ ಮಾಡಿದ್ರೆ ನಿಮಗಲ್ಲಿ ಮೇಲ್ಗಡೆ ನಿಮ್ಮದು ಓನ್ ಅಕೌಂಟೆಲ್ಲ ಇರುತ್ತೆ. ನೀವು ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಅಂತ ಇದ್ದಾಗ ಆ್ಯಡ್ ಅನದರ್ ಅಕೌಂಟ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ಫಸ್ಟ್ ಒನ್ ಇದೆಯಲ್ಲ ಗೂಗಲ್ ಕ್ಲಿಕ್ ಮಾಡಿ. ಸೊ ಅದು ನೀವು ಇವಾಗ ನಿಮ್ಮದು ಹ್ಯಾಂಡ್ಸೆಟ್ಟಲ್ಲಿ ನೀವು ಪಾಸ್ವರ್ಡ್ ಕೊಟ್ಟಿದ್ರೆ ಪಾಸ್ವರ್ಡ್ ಕೇಳುತ್ತೆ, ಇಲ್ಲ ಫಿಂಗರ್ ಪ್ರಿಂಟ್ ಕೊಟ್ಟಿದ್ರೆ ಫಿಂಗರ್ ಪ್ರಿಂಟ್ ಕೇಳುತ್ತೆ. ಇವಾಗ ನನ್ನ ಹತ್ರ ಯಾವುದೂ ಇವಾಗ ಹೊಸ ಮೇಲ್ ಐ ಡಿ ಇಲ್ಲ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋಕ್ಕೆ. ಸೊ ನಾನು ಇವಾಗ ಒಂದು ಕ್ರಿಯೇಟ್ ಮಾಡ್ತೀನಿ. ಇದರಲ್ಲಿ ಆಪ್ಷನ್ಸ್ ಕೇಳ್ತಾ ಇದೆ, ಫಾರ್ ಮೈ ಪರ್ಸ್ನಲ್ ಯೂಸ್ ಆರ್ ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್. ಪರ್ಸ್ನಲ್ ಯೂಸ್ ಮಾಡ್ಕೊಳ್ಳಿ ಮೇಲ್ಗಡೆದು. ನಿಮ್ಮ ಚಾನಲ್ ತಕ್ಕಂತೆ ನೀವು ಓಪನ್ ಮಾಡ್ಕೋಬೋದು, ಅಥವಾ ನಿಮ್ಮ ಹೆಸ್ರಿಗೆ ತಕ್ಕಂತೆಯೇ ಮಾಡ್ಕೋಬೋದು. ನಾನು ಫಸ್ಟಾಗಿ ಯೂಟ್ಯೂಬ್ ಕ್ರಿಯೇಷನ್ ಅಂತಲೇ ಹೊಡೆದಿರ್ತೀನಿ. ಕ್ರಿಯೇಷನ್ ಒಂದು ಡೇಟ್ ಆಫ್ ಬರ್ತನ್ನು ನೋಡಿರಿ. ಆಮೇಲೆ ಮೇಲ್ ಫೀಮೇಲ್ ನೆಕ್ಸ್ಟ್ ಹೊಡೀರಿ. ಸೊ ಯೂಟ್ಯೂಬೇ ಈ ಥರ ಒಂದಷ್ಟು ಸಜೆಷನ್ಸ್ನ ಕೊಡುತ್ತೆ. ನೀವು ಅದರಲ್ಲಿ ಯಾವ್ದಾರು ಒಂದು ಚೂಸ್ ಮಾಡ್ಕೋಬೋದು. ನಾನು ಫಸ್ಟ್ ಒಂದು ಚೂಸ್ ಮಾಡ್ಕೊಳ್ತೀನಿ, ವೈ ಕ್ರಿಯೇಷನ್ 227ನ ಚೂಸ್ ಮಾಡ್ತೀನಿ. ಸೊ ಇವಾಗ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೋದು. ಇಲ್ಲಿ ಒಂದಷ್ಟು ಟರ್ಮ್ಸ್, ಪ್ರೈವಸಿ ಆ್ಯಂಡ್ ಟರ್ಮ್ಸ್ ಎಲ್ಲ ಇದೆ. ಏನಿಲ್ಲ, ಮಾಮೂಲಿ ಕಂಟ್ರೋಲ್ಸ್ಗಳು ಅವ ಬಗ್ಗೆ ಇರುತ್ತೆ. ಅಗ್ರಿ ಕೊಡಿ. ಗೂಗಲ್ ಸರ್ವಿಸ್ ಲೋಡ್ ಆಗ್ತಾ ಇದೆ. ಸೊ ನನ್ನ ಜಿಮೇಲ್ ಅಕೌಂಟು ಇವಾಗ ಕ್ರಿಯೇಟ್ ಆಗಿದೆ. ಇದು ನನ್ನ ಜಿಮೇಲ್ ಅಕೌಂಟು. ಸೊ ಇವಾಗ ಇದರಿಂದ ಯೂಟ್ಯೂಬ್ ಚಾನಲ್ನ ಹೇಗೆ ಓಪನ್ ಮಾಡೋದು ಅಂತ ಇವಾಗ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಯೂಟ್ಯೂಬ್ನ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನಿಮ್ಮ ರೈಟ್ ಸೈಡ್ ಬಾಟಮ್ ಕಾರ್ನರಲ್ಲಿ ಯು ಅಂತ ಇದೆ, ಅದು ಕೊಡಿದ್ಬಿಟ್ಟು ನೀವು ಇವಾಗ ಚೇಂಜ್ ಮಾಡ್ಕೋಬೇಕು. ಮೇಲ್ಗಡೆ ಸ್ವಿಚ್ ಅಕೌಂಟ್ ಇದೆ, ಅಥವಾ ನಿಮಗೆ ಡೈರೆಕ್ಟಾಗೇ ಇದು ನಿಮ್ಮದು ಹೊಸದಾಗಿ ಫಸ್ಟ್ ಟೈಮ್ ಆಗ್ತಾಯಿದೆ ಅಂದರೆ ಡೈರೆಕ್ಟ್ ಕನೆಕ್ಟೇ ಆಗುತ್ತೆ. ನನ್ನ ಹತ್ರ ಆ್ಯಕ್ಚುಲಿ ಬೇರೆ ಎಲ್ಲ ಅಕೌಂಟ್ಸ್ಗಳಿದೆ. ಇವಾಗ ಯೂಟ್ಯೂಬ್ ಕ್ರಿಯೇಷನ್, ಸೊ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಿಮ್ಮದೇ ಆದ ಒಂದು ಈ ಜಿಮೇಲ್ಗೆ ಅಟ್ಯಾಚ್ ಆಗಿರೋ ಅಂಥ ಯೂಟ್ಯೂಬ್ ಇದೆ. ಇಲ್ಲಿ ಮೇಲ್ಗಡೆನೆ ಕ್ರಿಯೇಟ್ ಎ ಚಾನಲ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಸೊ ಇವಾಗ ಅದೇ ನಾನು ಯೂಟ್ಯೂಬ್ ಕ್ರಿಯೇಷನ್ ಅಂತಲೇ ಕೊಟ್ಕೊಳ್ತಾ ಇದ್ದೀನಿ. ಪಿಕ್ಚರೆಲ್ಲ ನೀವು ಮಾಮೂಲಿ ವಾಟ್ಸಪ್ಪಲ್ಲಿ ಡಿ ಪಿ ಯಾವ ಥರ ಇದೆ
ಆ ಥರ ಫೋಟೋನ ನೀವೊಂದು ಹಾಕೋಬೋದು. ನಾನು ಇವಾಗೇನು ಹಾಕೋಕ್ಕೆ ಹೋಗ್ತಿಲ್ಲ. ಹ್ಯಾಂಡಲ್ಲು ಕೂಡ ಅದೇ ಆ್ಯಕ್ಚುಲಿ ಸಜೆಸ್ಟ್ ಮಾಡಿದೆ. ಸೊ ಇದನ್ನೇ ನಾನು ಓಪನ್ ಮಾಡ್ತಾಯಿದ್ದೀನಿ. ಕ್ರಿಯೇಟ್ ಚಾನಲ್. ಸೊ ಇಷ್ಟೇ, ನಿಮ್ಮದು ಚಾನಲ್ ಕ್ರಿಯೇಟ್ ಆಗಿದೆ. ಇದೆಲ್ಲ ಬರೀ 1-2 ನಿಮಿಷದ ಕೆಲಸ ಅಷ್ಟೇ. ಇದಾದಮೇಲೆ ಆ್ಯಕ್ಚುಲಾಗಿ ಕೆಲವು ಸೆಟ್ಟಿಂಗ್ಸ್ಗಳನ್ನ ನೀವು ಮಾಡ್ಕೋಬೇಕು. ಸೊ ಅದಕ್ಕೆ ಕ್ರೋಮನ್ನು ಓಪನ್ ಮಾಡಿ. ಅದರಲ್ಲಿ ನೀವು ಯೂಟ್ಯೂಬ್ ಸ್ಟುಡಿಯೋ ಸೊ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಆಗಿದೆ. ಫಸ್ಟ್ ಆಫ್ ಆಲ್ ನೀವು ಈ ಮೊಬೈಲ್ ಸೈಟಲ್ಲಿ ಓಪನ್ ಮಾಡೋಕ್ಕಾಗಲ್ಲ. ಸೊ ರೈಟ್ ಮೇಲ್ಗಡೆ ಕಾರ್ನರಲ್ಲಿ 3 ಡಾಟ್ಸ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ. ಡೆಸ್ಕ್ಟಾಪ್ ಸೈಟ್ನ ಕ್ಲಿಕ್ ಮಾಡಬೇಕು. ಸೊ ಇದು ಓಪನ್ ಆದಮೇಲೆ ನೀವು ಯೂಟ್ಯೂಬ್ ಸ್ಟುಡಿಯೋನ ಕ್ಲಿಕ್ ಮಾಡಬೇಡಿ, ಅದರ ಕೆಳಗಡೆ ಇರೋ ಲಾಗಿನ್ನ ಕ್ಲಿಕ್ ಮಾಡಿ. ಲೋಡ್ ಆಗ್ತಿದೆ. ಸೊ ಈ ಥರ ನಿಮ್ಮದು ಯೂಟ್ಯೂಬ್ ಸ್ಟುಡಿಯೋ ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಆಗಿದೆ. ಸೊ ಕಂಟಿನ್ಯೂ ಕೊಡಿ. ಲೆಫ್ಟ್ ಕೆಳಗಡೆ ಕಾರ್ನರಲ್ಲಿ ಒಂದು ಸೆಟ್ಟಿಂಗ್ ಸಿಂಬಲ್ ಇದೆ. ಸೆಟ್ಟಿಂಗ್ ಸಿಂಬಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಜನರಲಲ್ಲಿ US ಡಾಲರ್ ಅಂತ ಇರೋದನ್ನ ನೀವು ಇಂಡಿಯನ್ ಅಂತೆಲ್ಲ ನೆಕ್ಸ್ಟ್ ಮಾಡ್ಕೋಬೋದು. ಬಟ್ ಮೇಯ್ನಾಗಿ ಚಾನಲ್ಗೆ ಹೋಗಿ. ಚಾನಲಲ್ಲಿ ನಿಮ್ಮ ರೆಸಿಡೆನ್ಸಿ ಇಂಡಿಯಾ ಕೀವರ್ಡ್ಸಲ್ಲಿ ನಿಮ್ಮ ಚಾನಲಲ್ಲಿ ನೀವು ಯಾವ ಥರ ಓಪನ್ ಮಾಡಬೇಕಂತ ಇದ್ದೀರಾ, ಕಾಮಿಡಿನ, ಟೆಕ್ಕಾ ಅಥವಾ ಬರೀ ಕನ್ನಡನ, ಆ ಥರ ನಿಮ್ಗೆ ಯಾವ ಡೀಟೇಲಾಗಿ ನಿಮ್ಗೆ ಬೇಕಿದೆ ಅದರ ಹ್ಯಾಶ್ಟ್ಯಾಗ್ಸ್ಗಳನ್ನ ಹಾಕೋಬೇಕು. ಸೊ ಈ ಅಡ್ವಾನ್ಸ್ ಸೆಟ್ಟಿಂಗ್ಸು ಮೇಯ್ನ್ ಅಲ್ಲ. ನೆಕ್ಸ್ಟು ಫೀಚರ್ ಎಲಿಜಿಬಿಲಿಟಿ. ಸೊ ಫಸ್ಟ್ ಒಂದು ಎನೇಬಲ್ ಆಗಿರುತ್ತೆ, ಬಟ್ ನಿಮಗೆ ಇಂಟರ್ಮೀಡಿಯೇಟ್ನ ಎನೇಬಲ್ ಮಾಡ್ಕೋಬೇಕು. ಇಂಟರ್ಮೀಡಿಯೇಟ್ ಎನೇಬಲ್ ಮಾಡಿಕೊಂಡ್ರೇ ನಿಮ್ಮ ವೀಡಿಯೋಸ್ಗಳು 15 ನಿಮಿಷಕ್ಕಿಂತ ಜಾಸ್ತಿ ಇದ್ದರೆ ಹಾಕ್ಕೊಳ್ಳೋಕ್ಕಾಗೋದು. ಸೊ ಏನಿಲ್ಲ, ಎನೇಬಲ್ ಮಾಡ್ಕೊಳ್ಳೋಕ್ಕೆ ವೆರಿಫೈ ಮಾಡಿಕೊಂಡ್ರೇ ನಿಮ್ಮ ವೀಡಿಯೋನ 15 ನಿಮಿಷದ ಗಂಟೆಗೂ ನೀವು ಹಾಕ್ಬೋದು. ಈ ಥರ ಓಪನ್ ಆಗುತ್ತೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೊಡೆದು ಇಲ್ಲಿ ನೆಕ್ಸ್ಟ್ ಕೊಟ್ಟರೆ ನಿಮ್ಗೆ OTP ಬರುತ್ತೆ. ಅಷ್ಟೇ, ವೆರಿಫಿಕೇಷನ್ ಆಗುತ್ತೆ. ಅದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದು ಗೊತ್ತಾಯ್ತಲ್ಲ. ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಬಾಯ್ ಬಾಯ್.